ಕಿರುತೆರೆ ನಟಿ ಕಾವ್ಯ ಗೌಡ ಕುಟುಂಬ ಕಲಹ ಬೀದಿಗೆ ಬಂದಿದೆ. ತಮ್ಮ ಸಂಬಂಧಿಕರ ವಿರುದ್ಧವೇ ನನ್ನನ್ನ ಅತ್ಯಾಚಾರ ಮಾಡೋದಾಗಿ ಬೆದರಿಕೆ ಬಂದಿದೆ ಅಂತ ಕಾವ್ಯ ಆರೋಪ ಮಾಡ್ತಾ ಇದ್ರೆ, ಮನೆಗಾಗಿ ಕಾವ್ಯ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ವಾರ್ಗಿತ್ತಿ ದೂರು ಕೊಟ್ಟಿದ್ದಾರೆ. ಕಿರುತೆರೆ ನಟಿ ಕಾವ್ಯ ಗೌಡ ಪತಿ ಮೇಲೆ ಹಲ್ಲೆ ಆರೋಪ. ಮನೆಗಾಗಿಯೇ ಹಲ್ಲೆಯ ಕಥೆ ಕಟ್ಟಿದ್ರ ನಟಿ ಕಾವ್ಯ ಗೌಡ. ತಾವಾಯ್ತು ತಮ್ಮ ಕುಟುಂಬ ಆಯ್ತು ಅಂತ ಇದ್ದವರು, ಆದ್ರೀಗ ಈ ನಟಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಕೌಟುಂಬಿಕ ಕಲಹದಲ್ಲಿ ವಾರ್ಗಿತ್ತಿಯರ ಸಮರ ಬೀದಿಗೆ ಬಂದಿದೆ. ಬೆಂಗಳೂರಿನ ರಾಮಮೂರ್ತಿ ನಗರದ ಎನ್ಆರ್ಐ ಲೇಔಟ್ನಲ್ಲಿ ವಾಸವಾಗಿದ್ರು. ಇವರ ಜೊತೆಗೆ ಸೋಮಶೇಖರ್ ಸಹೋದರ ನಂದೀಶ್ ಕುಟುಂಬ ಕೂಡ ಒಟ್ಟಿಗೆ ಇತ್ತು. ಆದರೆ ಇತ್ತೀಚೆಗೆ ಮನೆಯಲ್ಲಿ ಉಂಟಾದ ಮನಸ್ತಾಪದಿಂದ ಹೊಡೆದಾಟ ಕೂಡ ಆಗಿದೆಯಂತೆ. ರವಿಕುಮಾರ್ ಅನ್ನೋರು ಕಾವ್ಯ ಮನೆಗೆ ನುಗ್ಗಿ ಅವಾಚ್ಯವಾಗಿ ನಿಂದಿಸಿದ್ದಲ್ಲದೆ ಪತಿಗೆ ಚಾಕು ಎರೆದಿದ್ದಾರೆ ಅಂತ ಕಾವ್ಯ ಆರೋಪ ಮಾಡ್ತಿದ್ದಾರೆ. ಕಾವ್ಯ ಜನಪ್ರಿಯತೆ ಸಹಿಸದೆ ಹಲ್ಲೆ ನಡೆಸಿದ್ದಾರಂತೆ. ಈ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕಾವ್ಯ ದೂರು ನೀಡಿದ್ದಾರೆ. ನಂದೀಶ್, ಪ್ರೇಮಾ, ಪ್ರಿಯಾ, ರವಿಕುಮಾರ್ ಎಂಬುವವರ ವಿರುದ್ಧ ಕೇಸ್ ಕೊಟ್ಟಿದ್ದಾರೆ. ಏಳು ಗಂಟೆಗೆ ಅವರ ಅಪ್ಪ ಬಂದು ನನಗೆ ಹೊಡೆದು, ನನ್ನ ಗಂಡನಿಗೆ ಹೊಡೆದು, ಏನೇನೋ ವಿಡಿಯೋಗಳು ನೋಡ್ತಾ ಇರ್ಬೋದು. ನನ್ನ ಗಂಡ ಅವರೇನೋ ತಂಗಿಗೆ ಇದು ಮಾಡ್ತಾ ಇದ್ದಂತ ರಾಂಗ್. ಅವ್ರು ಯಾಕಂದರೆ ಪೋರ್ಟ್ರೇ ಮಾಡೋರು ಯಾವ ರೀತಿ ಬೇಕಾದರೂ ಪೋರ್ಟ್ರೇ ಮಾಡ್ಬೋದು ಜೀವನದಲ್ಲಿ. ನೀವು ಎರಡೂ ವಿಚಾರ ಕೇಳಬೇಕು. ಯಾವ್ದು ಕರೆಕ್ಟ್ ಅನ್ಸುತ್ತೋ ನಿಮಗೆ ಬಿಡ್ತೀನಿ, ನನಗೇನು ಇಲ್ಲ. ಯಾವ್ದು ಕರೆಕ್ಟೋ ನೀವು ತಗೊಳ್ಳಿ. ನನ್ನ ಗಂಡನಿಗೆ ಹಿಂದೆ ಚಾಕು ಚುಚ್ಚಿದಾಗ, ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗುತ್ತೆ. ಅದಾದ ನಂತರ ನಮ್ಮ ಮಾವನ ಲೈಕ್ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯಿತು. ಯಾಕಂದರೆ ನನಗೆ ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಕಾನೂನು ಮೊರೆ ಹೋಗಲೇಬೇಕು. ರೇಪ್ ಮಾಡ್ತೀನಿ ಅಂತ, 100 ಜನದ ಮುಂದೆ ಮಾಡ್ತೀನಿ ಅಂತ. ಸೊ ಅಪ್ಪಂಗೆ ಏನಾದರೂ ಧೈರ್ಯ ಇದ್ದರೆ ತಗೊಳ್ಳಿ. ಸರ್ ಏನು ಸರ್ ಅವ್ರು ಹಂಗೆಲ್ಲ ಅಂದಾಗ ನನಗೆ ಹೆಂಗೆ ಸರ್, ನನ್ನ ಹೆಂಗೆ ಸರ್ ಮಾಡ್ಕೊಳ್ಳಿ, ನೀವೇ ಹೇಳಿ. ಅಷ್ಟು ಜನ ಬಂದು ಹೊಡಿಬೇಕಾದ್ರೆ ನಾನು ಹೆಣ್ಮಗು, ನಮ್ಮನೆ ತುಂಬ ದೊಡ್ಡದು ಸರ್. ನೀವು ಯಾರೋ ಹೋಗಿರ್ಬೋದು, ನಮ್ಮನೆ ತುಂಬ ದೊಡ್ಡದು. ಅಲ್ಲಿ ನಡಿಬೇಕಾದ್ರೆ ಎಲ್ಲ ನನ್ನ ಮನೆ ಬಂದು ಸೌತ್, ನಾನು ಮದುವೆ ಆಗಿರೋದು ನಾರ್ತಿಗೆ. ಸೌತ್ ನನ್ನ ಮನೆ ಕಡೆಯಿಂದ ಎಲ್ಲರೂ ತುಂಬಿಕೊಂಡ್ರು, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಕಾವ್ಯ ಈ ರೀತಿ ಆರೋಪ ಮಾಡ್ತಿದ್ರೆ ನಂದೀಶ್ ಪತ್ನಿ ಪ್ರೇಮ ಹೇಳ್ತಿರೋದೇ ಬೇರೆ. ಕಾವ್ಯಗೆ ಮನೆ ಬೇಕು, ಆ ಮನೆಗಾಗಿ ನಮ್ಮನ್ನ ಹೊರಗೆ ಹಾಕಬೇಕು ಅಂತ ಕಿರಿಕ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಸೊ ಬೇಸಿಕಲಿ ಕಾವ್ಯ ಗೌಡ ಅವರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ ಸರ್, ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ, ಈ ರೀತಿ ಆಗ್ತಾ ಇದೆ, ಸ್ವಲ್ಪ ನೋಡಿ ಅಂತ. ನಮ್ಮ ಮನೆಯಲ್ಲಿ ಹೇಗಿದೆ ಅಂದರೆ ದೊಡ್ಡ ಮನೆ ಸರ್, ಒಬ್ರಿಗೊಬ್ರು ಕಾಣೋದೇ ಇಲ್ಲ, ನೆಮ್ಮದಿಯಾಗಿ ಬದುಕಬಹುದು ಎಲ್ರೂ. ಬಟ್ ಅವರಿಗೆ ನಾವು ಆ ಮನೆಯಲ್ಲಿ ಇರೋದೇ ಇಷ್ಟ ಇಲ್ಲ. ಕಿರುತೆರೆ ನಟಿಯ ಕೌಟುಂಬಿಕ ಕಲಹ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. 2 ಕುಟುಂಬಗಳು ದೂರು ಪ್ರತಿದೂರು ದಾಖಲಿಸಿದ್ದು ಪೊಲೀಸರು ವಿಚಾರಣೆಗೆ ಮುಂದಾಗಿದ್ದಾರೆ. ರಾಜಪ್ಪ ಜಿ ನಾಯಕ್, ಟಿವಿ9 ಬೆಂಗಳೂರು.